ನನಗೆ ಆತಂಕ ಇದ್ದಿದ್ರೆ ಇಲ್ಲ, ನನಗೆ ಆತಂಕ ಇಲ್ಲ, ಟೆನ್ಷನ್ ಇಲ್ಲ, ಹೀಗಾಗಿ ನಾನು ಕೂಲ್ ಆಗಿದ್ದೇನೆ, ಅದು ಕೂಡ ನನ್ನ ಆರೋಗ್ಯದ ಗುಟ್ಟು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ, ನನಗೆ ಯಾವ ಆತಂಕನೂ ಇಲ್ಲ, ಟೆನ್ಷನ್ನೂ ಇಲ್ಲ, ಜನರು ಪ್ರೀತಿಯಿಂದ ಮತ್ತೆ ಮತ್ತೆ ಸ್ಪರ್ಧೆ ಮಾಡಿ ಅಂತ ಕೇಳ್ತಾರೆ. ಆದರೆ ನಾನು ನಿವೃತ್ತಿಗೆ ತೀರ್ಮಾನ ಮಾಡಿದ್ದೇನೆ. ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ. ಮುಂದಿನ 4 ವರ್ಷಕ್ಕೆ ನನಗೆ 83 ವಯಸ್ಸಾಗುತ್ತೆ. ಇದಕ್ಕೆ ಚುನಾವಣಾ ರಾಜಕಾರಣ ಸಾಕು ಅಂದ್ಕೊಂಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಆತಂಕ ಇದ್ರೆ ತಾನೇ ಟೆನ್ಷನ್ ಆಗೋದು, ನನಗೆ ಯಾವ ಆತಂಕನೂ ಇಲ್ಲ, ಟೆನ್ಷನ್ನೂ ಇಲ್ಲ, ನಾನು ಕೂಲ್ ಆಗೇ ಇದ್ದೇನೆ, ಕೂಲ್ ಆಗಿನೇ ಚುನಾವಣೆನ ಎದುರಿಸ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆತಂಕನೇ ಇಲ್ಲಿವರೆಗೆ ಟೆನ್ಷನ್ ಆಗುತ್ತೆ. ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಲಬಾರದು. ಈಗ 77 ವರ್ಷ, ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದ್ರೆ 81, 82 ಆಗ್ತದೆ. ಮತ್ತೆ ಆರೋಗ್ಯನೂ ಇರೋದಿಲ್ಲ, ಮತ್ತೆ ಹರ್ಷದಿಂದ ಕೆಲಸ ಮಾಡಕ್ಕಾಗಲ್ಲ. ಎಂಥೂಸಿಯಾಸಮ್ ಕೆಲಸ ಮಾಡಕ್ಕಾಗುತ್ತಾ? ಸಾಕು. ಈಗಾಗಲೇ ನನಗೆ 78ಕ್ಕೆ 82 ವರ್ಷ ಆಯ್ತಾ ಬರ್ತದೆ. ಮತ್ತೆ 50 ವರ್ಷ ಆಗುತ್ತೆ ರಾಜಕೀಯ. 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗುತ್ತೆ. 1970. ನನಗೆ ವಯಸ್ಸಿನ ಅನುಭವ ಆಗದು ಯಾರಿಗೆ? ನಿನಗೂ ನನಗೂ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಒಂದ್ ರೀತಿಯಾಗಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ರು. ಈಗಲೂ ಕೂಡ ಒಂದ್ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾನು ನಿಂತ್ಕೊಳ್ಳೋದಿಲ್ಲ, ರಾಜಕಾರಣ ನಿವೃತ್ತಿಯನ್ನ ಪಡ್ಕೊಳ್ತೇನೆ. ಆದರೆ ಆಗ 83 ವಯಸ್ಸಾಗುತ್ತೆ ನನಗೆ, ಆಗ ಅಷ್ಟೊಂದು ಉತ್ಸಾಹದಿಂದ ಪ್ರಚಾರ ಆಗಲಿ, ಚುನಾವಣಾ ಕಾರ್ಯಗಳಲ್ಲಿ ತೊಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಈಗ ಇರುವಂಥ ಸಂದರ್ಭದಲ್ಲಿ ಚುನಾವಣೆ ಎದುರಿಸ್ತಾ ಇದ್ದೀನಿ. ಜನರು ಕೂಡ ನನಗೆ ಪ್ರೀತಿಯಿಂದಾನೇ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ ಹೊರತು ನನಗೆ ಈ ಚುನಾವಣೆಯಲ್ಲಿ ಯಾವುದೇ ಟೆನ್ಷನ್ ಇರಲಿ, ಆತಂಕ ಅದ್ಯಾವುದು ಕೂಡ ಇಲ್ಲ. ಕೂಲ್ ಆಗಿನೇ ಇದ್ದೇವೆ, ಕೂಲ್ ಆಗಿನೇ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಅಂತ. ಮುಂದಿನ 4 ವರ್ಷಕ್ಕೆ ನನಗೆ 83 ವಯಸ್ಸಾಗುತ್ತೆ, ಆಗ ನಾನು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೇನೆ ಅಂತ ಮುಂದಿನ ತಮ್ಮ ನಿರ್ಧಾರದ ಬಗ್ಗೆ ಈಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದರೆ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಒಂದು ರೀತಿಯಾಗಿ ಚಾಮರಾಜನಗರ, ಮೈಸೂರು, ಕೊಡಗು ಕ್ಷೇತ್ರದಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಚುನಾವಣಾ ರಾಜಕೀಯದ ಬಗ್ಗೆ ಕೂಡ ಒಂದಷ್ಟು ಮಾತುಗಳನ್ನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ.